ಓಂ ಶಾಂತಿ. ಡೇಟ್ ಆಗಿದೆ 25 ಜನವರಿ 1979. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಸಮಾನ್ ದೇನಾ ಹಿ ಸಮ್ಮಾನ್ ಲೇನಾ ಹೇ. ಬಾಬಾ ಹೇಳ್ತಾರೆ, ನಾವೆಲ್ಲರಿಗೂ ಏನು ಮಾಡಬೇಕು, ಗೌರವ ಕೊಡಬೇಕು. ಕೊಡೋದಂದ್ರೇ ಏನೋ ತಗೊಳ್ಳೋದು ಅಂತ ಅರ್ಥ. ಸರ್ವಕ್ಕೆ ಬಾಪ್ ಶಿಕ್ಷಕ್ ಅವ್ರ ಸದ್ಗುರು ಶಿವ ಬಾಬಾ ಬೋಲೆ. ಎಲ್ಲರ ತಂದೆ ಶಿಕ್ಷಕ ಸದ್ಗುರು ಶಿವ ಬಾಬಾ ಹೇಳ್ತಾರೆ, ಆಜ್ ಭಾಗ್ಯವಿಧಾತಾ ಬಾಪ್ सर्व भाग्यशाली बच्चों का विशेष एक बात का आदि से अब तक का रिकॉर्ड देख रहे थे. ಇಂದು ಭಾಗ್ಯವಿಧಾತ ತಂದೆ ಎಲ್ಲ ಭಾಗ್ಯಶಾಲಿ ಮಕ್ಕಳ ವಿಶೇಷವಾಗಿ ಒಂದು ಮಾತನ್ನು ಆದಿಯಿಂದ ಮೊದಲಿನಿಂದ ಇಲ್ಲಿವರೆಗೂ ಒಂದು ರೆಕಾರ್ಡ್ ನೋಡ್ತಿದ್ರಂತೆ ಬಾಬಾ. ಏನು? ಕೌನ್ಸಿ ಬಾತ್ಕ, ಯಾವ ಮಾತಿನ ರೆಕಾರ್ಡನ್ನು ನೋಡ್ತಾ ಇದ್ರು? ರಿಗಾರ್ಡ್ಕ. ಯಾವ ರೆಕಾರ್ಡ್ ನೋಡ್ತಾ ಇದ್ರು? ರಿಗಾರ್ಡ್. ನೀವೆಲ್ಲ ಆತ್ಮಗಳಿಗೂ ಎಲ್ಲರಿಗೂ ಎಷ್ಟೆಷ್ಟು ರಿಗಾರ್ಡ್ ಕೊಡ್ತೀರಾ, ಸಮ್ಮಾನ ಮಾಡ್ತೀರಾ? रिगार्ड का रिकॉर्ड देख रहे थे. रिगार्ड भी विशेष ब्राह्मण जीवन के चढ़ती कला का साधन है. ನಾವೆಲ್ಲರಿಗೂ ಗೌರವ ಕೊಡಲೇಬೇಕು. ಸಣ್ಣವ್ರಿರಲಿ, ದೊಡ್ಡವ್ರಿರಲಿ, ದಡ್ರಿರಲಿ, ಶಾಣೆ ಇರಲಿ, ಯಾರು ಬೇಕಾದವರಿದ್ರೂ ಕೂಡ ಪ್ರತಿಯೊಂದು ಆತ್ಮನಿಗೂ ನಾವೇನು ಮಾಡಬೇಕಾಗತ್ತೆ? ರಿಗಾರ್ಡ್ ಕೊಡಬೇಕಾಗ್ತದೆ. ಆ ರಿಕಾರ್ಡನ್ನು ಬಾಬಾ ನೋಡ್ತಾ ಇದ್ದರು. ಯಾಕೆ ಅಂತಂದರೆ, ಬ್ರಾಹ್ಮಣ ಜೀವನದ ಏರುವ ಕಲೆಯ ಒಂದು ಸಾಧನ ಸಮ್ಮಾನ ಕೊಡೋದು, ರಿಗಾರ್ಡ್ ಕೊಡೋದು ಅಂತ ಹೇಳ್ತಾರೆ ಬಾಬಾ. जो रिगार्ड देते हैं वही विशेष आत्मा वर्तमान समय और जन्म जन्मांतर भी अन्य आत्माओं द्वारा रिगार्ड लेने के पात्र बनते हैं. ಇದರಲ್ಲಿ ರಹಸ್ಯ ಇದೆ. ಯಾಕೆ ನಾವು ರಿಗಾರ್ಡ್ ಕೊಡಬೇಕು ಅಂತಂದರೆ, ಈಗ ಸಂಗಮಯುಗದಲ್ಲಿ ನಾವು ಎಲ್ಲ ಆತ್ಮಗಳಿಗೂ ರಿಗಾರ್ಡ್ ಕೊಟ್ಟರೆ ಜನ್ಮ ಜನ್ಮಾಂತರದಲ್ಲಿಯೂ ಅನ್ಯ ಆತ್ಮಗಳ ಮುಖಾಂತರ ನಮಗೆ ಗೌರವ ಸಿಗ್ತದೆ. ಆ ಗೌರವಕ್ಕೆ ನಾವು ಪಾತ್ರ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. बाप दादा भी साकार सृष्टि पर पार्ट बजाते आदिकाल से पहले बच्चों को रिगार्ड दिया. ಬ್ರಹ್ಮ ಬಾಬಾ ಬಾಪ್ ದಾದಾ ಸಾಕಾರ ಸೃಷ್ಟಿನಲ್ಲಿ ಇದ್ದಾಗ ಪಾತ್ರ ಮಾಡುವಾಗ ಆದಿಕಾಲದಿಂದ ಮೊದಲು ಮಕ್ಕಳಿಗೆ ಅಷ್ಟು ರಿಗಾರ್ಡನ್ನು ಕೊಡ್ತಿದ್ರಂತ ಬಾಬಾ. बच्चों को स्वयं से भी श्रेष्ठ मानकर बच्चों के आगे समर्पण हुआ. ನೋಡ್ರಿ ಬಾಬಾ, ಬ್ರಹ್ಮ ಬಾಬಾ ಮಕ್ಕಳು ಸ್ವಯಂ ಸೇ ಭಿ ಶ್ರೇಷ್ಠ ಮಾನ್ಕರ್, ಮಕ್ಕಳು ನನಗಿಂತ ಶ್ರೇಷ್ಠ ಇದ್ದಾರೆ ಅಂತ ತಿಳ್ಕೊಂಡು ಮಕ್ಕಳಿಗೆ ಬಾಬಾ ಏನಾದ್ರಂತೆ, ಮಕ್ಕಳ ಎದುರುಗಡೆ ಸಮರ್ಪಣ ಆದರು. ಪೆಹಲೆ ಬಚ್ಚೆ ಪೀಛೆ ಬಾಪ್, ಮೊದಲು ಮಕ್ಕಳು ಆಮೇಲೆ ನಾನು. ಬಚ್ಚೆ ಸಿರ್ಕೆ ತಾಜ್ ಬನೆ, ಮಕ್ಕಳು ತಂದೆಯ ಕಿರೀಟದ, ತಂದೆಯ ತಲೆಯ ಕಿರೀಟ ಆದರು. ಯಾರೋ? ಮಕ್ಕಳು. ಬಚ್ಚೆ ಹಿ ಡಬಲ್ ಪೂಜ್ಯ ಬಂತೆ ಹೇ. ಶಿವ ಬಾಬಾ ಸಿಂಗಲ್ ಪೂಜ್ಯ, ನಾವು ಡಬಲ್ ಪೂಜ್ಯ. ಹಾಗೆ ನಮ್ಮದು ಸಾಲಿಗ್ರಾಮದ ಪೂಜೆನೂ ಆಗುತ್ತೆ, ನಮ್ಮದು ಮೂರ್ತಿ ಪೂಜೆನೂ ಆಗ್ತದೆ. ಡಬಲ್ ಪೂಜನಿ ಅಂತ ಹೇಳ್ತಾರೆ ಬಾಬಾ. पहले बच्चे पीछे बाप, बच्चे सिर के ताज बने, बच्चे ही डबल पूज्य बनते, बच्चे ही बाप को प्रत्यक्ष करने के निमित्त बनते हैं. ಪ್ರತ್ಯಕ್ಷ ಮಾಡೋರು ಯಾರು? ತಂದೆ ಪ್ರತ್ಯಕ್ಷ ಮಾಡೋರೆ ನಾವು ಮಕ್ಕಳು. बच्चे ही बाप को प्रत्यक्ष करने के निमित्त बनते हैं. बाप ने भी ಆದಿಕಾಲ್ ಸೇ ರಿಗಾರ್ಡ್ ರಖಾ. ಅದಕ್ಕೆ ಬಾಬಾ ಮಕ್ಕಳಿಗೆ ಸ್ಟಾರ್ಟಿಂಗಿಂದನೇ ರಿಗಾರ್ಡ್ ಕೊಟ್ಟರು, ಗೌರವ ಕೊಡ್ತಿದ್ರು. ಐಸೆ ಹಿ ಫಾಲೋ ಫಾದರ್ ಕರ್ನೆ ವಾಲೆ ಬಚ್ಚೆ आदिकाल से अपना रिगार्ड को रिकॉर्ड बहुत अच्छा रखते आए हैं. ಅದಕ್ಕೆ ಐಸೆ ಹಿ ಫಾಲೋ ಫಾದರ್,
ಇದೇ ಥರ ನೀವು ಏನು ಮಾಡಬೇಕು, ಬಾಬಾರವರ ಫಾಲೋ ಮಾಡಬೇಕು. ಮಕ್ಕಳು ಆದಿ ಕಾಲದಿಂದ ತಾವು ಎಲ್ಲರಿಗೂ ಏನು ಮಾಡಬೇಕು, ರಿಗಾರ್ಡ್ ಕೊಟ್ಟು ಆ ರೆಕಾರ್ಡ್ ಭಾಳ ಚೆನ್ನಾಗಿರಬೇಕು ನಿಮ್ಮದು ಅಂತ ಹೇಳ್ತಾರೆ ಬಾಬಾ. हर एक अपने आप को ಚೆಕ್ करो कि हमारा रिकॉर्ड अब तक कैसा रहा. ಚೆಕ್ ಮಾಡಿಕೊಡ್ರಿ, ನಾನು ಎಷ್ಟು ಮಂದಿಗೆ ಎಷ್ಟು ರಿಗಾರ್ಡ್ ಕೊಡ್ತಾ ಇದ್ದೀನಿ. ಎದುರುಗಡೆ ಅಲ್ಲ, ಮಾತಿನಿಂದ ಅಲ್ಲ, ಹೃದಯದಿಂದ ನಾನು ಎಲ್ಲರಿಗೂ ಏನು ಮಾಡಬೇಕು, ರಿಗಾರ್ಡ್ ಕೊಡಬೇಕು. ಆ ರೆಕಾರ್ಡ್ ಎಲ್ಲಿ ತನಕ ಇದೆ ಚೆಕ್ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ಆತ್ಮನಿಗೂ ಗೌರವ ಕೊಡ್ತೀನ. ರೆಕಾರ್ಡ್ ರಖನೆ ಕೆ ಲಿಯೆ ಪೆಹಲಿ ಬಾತ್ ಹೈ. ರೆಕಾರ್ಡ್ ಇಡಬೇಕು ಅಂತಂದರೆ ಮೊದಲೇ ಮಾತು ಏನಂತಾರೆ ಬಾಬಾ, ಬಾಪ್ ಮೇ ರಿಗಾರ್ಡ್. ಫಸ್ಟ್ ಯಾರಿಗೆ ರಿಗಾರ್ಡ್ ಕೊಡಬೇಕು ನಾವು? ತಂದೆಗೆ ಗೌರವ ಕೊಡಬೇಕು. ತಂದೆಗೆ ಗೌರವ ಕೊಡೋದಂದರೆ ಬಾಬಾ ಹೇಳ್ದ ಹಾಗೆ ಕೇಳಬೇಕು. ದೂಸರಿ ಬಾತ್, ಬಾಪ್ ದ್ವಾರ ಮಿಲಿ ಹುಯಿ ನಾಲೆಜ್ ಕಾ ರಿಗಾರ್ಡ್. ತಂದೆಯಿಂದ ನಮಗೆ ಏನು ಜ್ಞಾನ ಸಿಕ್ಕಿದೆ ಆ ಜ್ಞಾನವನ್ನು ಗೌರವಿಸಬೇಕು. ತೀಸರಿ ಬಾತ್ ಸ್ವಯಂ ಕಾ ರಿಗಾರ್ಡ್. ಮೂರನೇದೇನಂತಾರೆ ಬಾಬಾ, ನನಗೆ ನಾನು ಗೌರವ ಕೊಟ್ಕೋಬೇಕು. ನಾನು ಶ್ರೇಷ್ಠ ಆತ್ಮ, ನನ್ನನ್ನು ನಾನು ಕೀಳಾಗಿ ನೋಡ್ಕೋಬಾರ್ದು. ಚೌಥಿ ಬಾತ್, ಜೋ ಭಿ ಆತ್ಮಾएं चाहे ब्राह्मण परिवार व अन्य आत्माएं जो भी संपर्क में आती है उन आत्माओं के प्रति आत्मा का रिगार्ड. ನಾಲ್ಕನೇದೇನು ಹೇಳ್ತಾರೆ ಬಾಬಾ, ಮೊದಲೇದ್ದು ಬಾಬಾಗೆ ರಿಗಾರ್ಡ್ ಕೊಡಬೇಕು. ಎರಡನೇದ್ದು ಬಾಬಾನಿಂದ ಸಿಕ್ಕಂಥ ಜ್ಞಾನಕ್ಕೆ ರಿಗಾರ್ಡ್ ಕೊಡಬೇಕು. ಮೂರನೇದ್ದು ನನಗೆ ನಾನು ರಿಗಾರ್ಡ್ ಕೊಡಬೇಕು. ನಾಲ್ಕನೇದ್ದು ಉಳಿದ ಎಲ್ಲ ಆತ್ಮಗಳಿಗೂ, ಅದು ಬ್ರಾಹ್ಮಣ ಪರಿವಾರ ಆಗಿರ್ಬೋದು, ಅನ್ಯ ಆತ್ಮಗಳು ಆಗಿರ್ಬೋದು, ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಕ್ಕಂಥ ಎಲ್ಲ ಆತ್ಮಗಳಿಗೂ ನಾನು ಏನು ಮಾಡಬೇಕು, ರಿಗಾರ್ಡ್ ಕೊಡಲೇಬೇಕು. ಇನ್ ಚಾರೋ ಹಿ ಬಾತೆ ಮೇ अपने आप को ಚೆಕ್ करो कि हमारा रिकॉर्ड कैसा रहा. ಈ ನಾಲ್ಕು ಮಾತುಗಳನ್ನು ಚೆಕ್ ಮಾಡ್ಕೊಳ್ಳಿ, ನಮ್ಮ ರೆಕಾರ್ಡ್ ಹೇಗಿದೆ. ಎಲ್ಲರಿಗೂ ನಾನಿವತ್ತು ಗೌರವ ಕೊಟ್ಟನ, ನನಗೆ ನಾನು ಕೊಟ್ಕೊಂಡ, ಬಾಬಾ ಕೊಟ್ಟನ, ಜ್ಞಾನಕ್ಕೆ ಕೊಟ್ಟನ, ಇದೆಲ್ಲ ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಚಾರೋ ಹಿ ಬಾತೋ ಮೇ ಕಿತನಿ ಮಾರ್ಕ್ಸ್ ಹೇ. ನಿಮಗೆ ನೀವೇ ಮಾರ್ಕ್ಸ್ ಹಾಕ್ಕೊಳ್ಳಿ ಅಂತಾರೆ ಬಾಬಾ. ಚಾರೋ ಹಿ ಬಾತೋ ಮೇ ಸಂಪನ್ನ ರಹೆ ಹೇ ವ ಯಥಾಶಕ್ತಿ ಕಿಸ್ ಬಾತ್ ಮೇ ಮಾರ್ಕ್ಸ್ ಅಚ್ಚಿ ಹೇ ಅವ್ರ ಕಿಸ್ ಮೇ ಕಮ್. ನಾಲ್ಕು ವಿಷಯಗಳಲ್ಲಿ ಮಾರ್ಕ್ಸ್ ಬರ್ತಿದ್ದಾವೆ ಅಥವಾ ಒಂದು ಕಡಿಮೆ ಒಂದು ಹೆಚ್ಚು ಹೀಗಿದೆ ಏನು ಅಂತ ಕೇಳ್ತಾರೆ ಬಾಬಾ. ಪಹಲಿ ಬಾತ್, ಬಾಪ್ ಕಾ ರಿಗಾರ್ಡ್ ಅರ್ಥಾತ್ ಸದಾ ಜೋ ಹೇ ಜೈಸಾ ಹೇ ವೈಸೆ ಸ್ವರೂಪ್ ಸೆ ಯಥಾರ್ಥ पहचान से बाप के साथ सर्व संबंधों की मर्यादाओं को निभाना. ಮೊದಲೇ ಮಾತು ಹೇಳ್ತಾರೆ, ಬಾಬಾಗೆ ರಿಗಾರ್ಡ್ ಕೊಡೋದು ಅಂದರೆ ಏನರ್ಥ? ಯಾವಾಗಲೂ ಜೋ ಹೇ ಜೈಸಾ ಹೇ. ಬಾಬಾ ಹೆಂಗಿದ್ದಾರೆ? ನಿರಾಕಾರಿ, ಶಾಂತಿ ಕಾ ಸಾಗರ್, ಪ್ರೇಮ್ ಕಾ ಸಾಗರ್. ವೈಸೆ ಸ್ವರೂಪ್ ಸೆ ಯಥಾರ್ಥ ಪಹಚಾನ್ ಸೆ. ಅದೇ ಸ್ವರೂಪದಿಂದ ಯಥಾರ್ಥ ಪರಿಚಯದಿಂದ ತಂದೆ ಜೊತೆಗೆ ಎಲ್ಲ ಸಂಬಂಧಗಳ ಮರ್ಯಾದೆಗಳನ್ನು ನಿಭಾಯಿಸಿದ್ದೀರಾ ಕೇಳ್ತಾರೆ ಬಾಬಾ. ಬಾಬಾ ನನ್ನ ತಂದೆ, ಬಾಬಾ ನನ್ನ ಶಿಕ್ಷಕ, ಬಾಬಾ ನನ್ನ ಸದ್ಗುರು, ಈ ಎಲ್ಲ ಸಂಬಂಧಗಳನ್ನು ಮರ್ಯಾದಾಪೂರ್ವಕವಾಗಿ ನಿಭಾಯಿಸ್ತಾ ಇದ್ದೀರೇನು? ಬಾಪ್ಗೆ ಸಂಬಂಧ ಕಾ ರಿಗಾರ್ಡ್ ಹೇ. ತಂದೆಯ ಸಂಬಂಧ ರಿಗಾರ್ಡ್ ಕೊಡೋದು ಅಂದ್ರೆ ಏನರ್ಥ? ಫಾಲೋ ಫಾದರ್, ಬ್ರಹ್ಮ ತಂದೆಯನ್ನು ಫಾಲೋ ಮಾಡಬೇಕು. ಶಿಕ್ಷಕಕ್ಕೆ ಸಂಬಂಧಕ್ಕ ರಿಗಾರ್ಡ್ ಹೇ. ಶಿಕ್ಷಕನ ಸಂಬಂಧ ರಿಗಾರ್ಡ್ ಕೊಡೋದಂದ್ರೆ ಏನರ್ಥ? ಶಿಕ್ಷಕರಿಗೆ ಮರ್ಯಾದೆ ಕೊಡೋದಂದ್ರೆ ಏನರ್ಥ? ಸದಾ ಪಢಾಯಿ ಮೇ ರೆಗ್ಯುಲರ್ ಅವ್ರ ಪಂಕ್ಚುವಲ್ ರಹನಾ. ಶಿಕ್ಷಕನಿಗೆ ಬಾಬಾಗೆ ಶಿಕ್ಷಕನ ರೂಪದಲ್ಲಿ ಮರ್ಯಾದೆ ಕೊಡೋದು, ರಿಗಾರ್ಡ್ ಕೊಡೋದು, ಗೌರವ ಕೊಡೋದು ಅಂದರೆ ಏನರ್ಥ? ನಮ್ಮ ಅಭ್ಯಾಸ ರೆಗ್ಯುಲರ್ ಆಗಿರಬೇಕು, ಪಂಕ್ಚುವಲ್ ಆಗಿರಬೇಕು. ಪಢಾಯಿ ಕಿ ಸರ್ವ ಸಬ್ಜೆಕ್ಟ್ ಮೇ ಫುಲ್ ಅಟೆನ್ಷನ್ ದೇನಾ. ಎಷ್ಟು ಸಬ್ಜೆಕ್ಟ್ ಇದಾವೆ ನಮ್ಮದು? 4. ಜ್ಞಾನ, ಯೋಗ, ಧಾರಣ, ಸೇವಾ. 4 ಸಬ್ಜೆಕ್ಟ್ನಲ್ಲಿ ಫುಲ್ ಮಾರ್ಕ್ಸ್ ಬಂದಿದ್ದಾವ ಅಂತ ಅದ್ರ ಕಡೆ ಅಟೆನ್ಷನ್ ಕೊಡಬೇಕು.
ಸದ್ಗುರು ಕೆ ಸಂಬಂಧ ಮೇ ರಿಗಾರ್ಡ್ ರಖನಾ. ಸದ್ಗುರುನ ಸಂಬಂಧದಲ್ಲಿ ಗೌರವ ಕೊಡೋದಂದ್ರೆ ಏನು? ಅರ್ಥಾತ್ ಸದ್ಗುರು ಕಿ ಆಜ್ಞಾ ದೇಹ ಸಹಿತ देह के सर्व संबंध भूलकर देही स्वरूप अर्थात सद्गुरु के समान निराकारी ಸ್ಥಿತಿ ಮೇ ಸ್ಥಿತ್ रहेना. ಗುರುವಿನ ಸಂಬಂಧದಲ್ಲಿ ರಿಗಾರ್ಡ್ ಕೊಡೋದು ಅರ್ಥಾತ್ ಸದ್ಗುರುವಿನ ಆಜ್ಞಾ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ಏನಾಗಬೇಕಂತಾರೆ ಬಾಬಾ? ದೇಹಿ ಸ್ವರೂಪ ಆತ್ಮನ ಸ್ವರೂಪದಲ್ಲಿ ಸ್ಥಿತ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಅಂದರೆ ನಿರಾಕಾರಿ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು. ಸದಾ ವಾಪಸ್ ಘರ್ ಜಾನೆ ಕೆ ಲಿಯೇ ಎವರ್ ರೆಡಿ ರೆಹನಾ. ನಾನು ಯಾವಾಗಲೂ ಮನೆಗೆ ಹೋಗೋಕ್ಕೆ ಎವರ್ ರೆಡಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ऐसे ही साजन के संबंध का रिगार्ड. ನೆಕ್ಸ್ಟ್ ಪತಿ ಸಂಬಂಧದ ಗೌರವ ಕೊಡಬೇಕು. ಹರ್ ಸಂಕಲ್ಪ और सेकंड में उसी एक की लगन में ಆಶಿಕ್ रहेना. ಪತಿ ಸಂಬಂಧದ ಗೌರವ ಅಂತಂದ್ರೆ ಏನು? ಒಬ್ಬನ ಬಿಟ್ಟರೆ ಬೇರೆ ಯಾರನ್ನ ನೆನಪು ಮಾಡಬಾರ್ದು. ಅದಕ್ಕೆ ಪತಿ ಸಂಬಂಧದ ತಗೊಳ್ದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಹರ್ ಸಂಕಲ್ಪ और सेकंड में उसी एक की लगन में ಆಶಿಕ್ रहेना. ಒಬ್ಬ ತಂದೆಯನ್ನೇ ಪ್ರೇಮ ಮಾಡಬೇಕು, ಒಬ್ಬ ತಂದೆ ಜೊತೆಗೇ ಇರಬೇಕು, ಒಬ್ಬ ತಂದೆ ಜೊತೆನೇ ಕೂತ್ಕೋಬೇಕು, ಒಬ್ಬ ತಂದೆ ಜೊತೆನೇ ಮಾತಾಡಬೇಕು. ಪತಿ ಸಂಬಂಧದಲ್ಲಿ ತುಮ್ಹೀಸೆ ಹೇಳ್ತಾರೆ ಬಾಬಾ. ಪತಿ ಸಂಬಂಧದಲ್ಲಿ ಹೆಂಗಿರಬೇಕು ಅಂತಂದರೆ ತುಮ್ಹೀಸೆ ಖಾವು ತುಮ್ಹೀಸೆ ಹರ್ ಕಾರ್ಯ ಮೇ ಸದಾ ಸಂಗ್ರಹು ಇಸ್ ವಫಾದಾರಿ ಕೋ ನಿಭಾನ. ಪತಿಗೆ ವಫಾದಾರಾಗಿರಬೇಕು ಅಂತಂದರೆ ಏನಿರ್ಬೇಕಂತಾರೆ ಬಾಬಾ? ಅವನ ಜೊತೆನೇ ಕೂತ್ಕೋಬೇಕು, ಅವನ ಜೊತೆನೇ ಕಾರ್ಯ ಮಾಡಬೇಕು, ಸದಾ ಜೊತೆಗಾರನನ್ನಾಗಿ ತಗೊಳ್ಬೇಕು ಅಂತಾರೆ ಬಾಬಾ, ಸಾಥಿಯನ್ನಾಗಿ. ಇದಕ್ಕೆ ವಫಾದಾರಿ ಅಂತಾರೆ ಬಾಬಾ. ಸಖಾವ ಬಂಧುಕಿ ಸಂಬಂಧಕ ರಿಗಾರ್ಡ್. ಇನ್ನು ಸ್ನೇಹಿತನ ಸಂಬಂಧ ಹೇಗೆ ತಗೊಳ್ಳೋದು, ಗೌರವ ಹೇಗೆ ಕೊಡೋದು? ಸದಾ ಅಪನ ಸರ್ವ ಬಾತೋ ಮೇ ಸಾಥಿಪನ್ ಕಾ ಅನುಭವ ಕರ್ನ. ಎಲ್ಲ ಮಾತುಗಳಲ್ಲಿ ನನ್ನ ಜೊತೆಗೆ ಯಾರಿದ್ದಾರೆ? ಬಾಬಾ ಇದ್ದಾರೆ. ऐसे सर्व संबंधों का नाता निभाना ही रिगार्ड रखना. ಹೀಗೆ ಎಲ್ಲ ಸಂಬಂಧಗಳ ಸಂಬಂಧವನ್ನು ನಿಭಾಯಿಸುವುದಕ್ಕೆ ಏನಂತ ಹೇಳ್ತಾರೆ? ರಿಗಾರ್ಡ್ ರಖನಾ ಅಂತ ಹೇಳ್ತಾರೆ. ರಿಗಾರ್ಡ್ ರಖನಾ ಅರ್ಥಾತ್ ಜೈಸೆ ಕಹಾವತ್ ಹೇ ಏಕ್ ಬಾಪ್ ದೂಸರಾ ನ ಕೋಯಿ. ನಾವು ಲೌಕಿಕ ಜೀವನದಲ್ಲಿನೂ ಕೂಡ ನೋಡ್ತೀವಿ. ನಮಗೇನಾರ ಆದರೆ ಫಸ್ಟ್ ನಮಗೆ ಯಾರು ಇಷ್ಟ ಆಗಿರ್ತಾರೋ ಜೀವನದಲ್ಲಿ ಅವ್ರಿಗೆ ಹೇಳ್ತೀವಲ್ಲ, ಉಳಿದವ್ರಿಗೆ ಯಾರಿಗೂ ಏನೂ ಹೇಳಲ್ಲ. ನಾವು ನಮ್ಮ ಜೀವನದಲ್ಲಿ ಏನೇನೇ ನಡೀತಿದ್ರು ಫಸ್ಟ್ ಅವ್ರಿಗೆ ಮೊದಲು ಹೇಳ್ತೀವಿ. ಯಾಕೆ? ಅವರನ್ನು ಸಂಬಂಧದಲ್ಲಿ ಹಿಡ್ಕೊಂಡು ಬಿಟ್ಟಿರ್ತೀವಿ ನಾವು. ಹಂಗಿಲ್ಲ ಯಾರು ಹಿಡ್ಕೋಬೇಕಂತಾರೆ ಬಾಬಾ? ಎಲ್ಲವನ್ನೂ ಬಾಬಾಗೆ ಏನು ಹೇಳೋದು, ಕೇಳೋದು, ಮಾಡೋದು, ಯಾವ ಸಂಬಂಧ ಬೇಕಂದ್ರೆ ಯಾರ ಜೊತೆ? ಬಾಬನ ಜೊತೆ. ಬಾಬಾ ಹೇಳ್ತಾರೆ रिगार्ड रखना अर्थात एक बाप दूसरा न कोई. बाप ने कहा और बच्चे ने किया. बाप ने कहा और बच्चे ने किया. ಬಾಬಾ ಏನು ಹೇಳ್ತಾರೋ ಮಕ್ಕಳು ಅದನ್ನೇ ಮಾಡಿಬಿಡಬೇಕು. ಕದಮ್ ಕೆ ಊಪರ್ ಕದಮ್ ರಖ್ ಚಲ್ನಾ. ತಂದೆ ಹೆಜ್ಜೆನಲ್ಲಿ ಹೆಜ್ಜೆ ಇಟ್ಟು ನಡಿಬೇಕು. ಮನ್ಮತ್ ವ ಪರಮತ್ ಬುದ್ಧಿ ದ್ವಾರ ಐಸೆ ಸಮಾಪ್ತ ಹೋ ಜಾಯೆ ಜೈಸೆ ಕೋಯಿ ಚೀಸ್ ಹೋತಿ ಹಿ ನಹಿ. ನಮ್ಮ ಮತ ಪರಮತ ಬುದ್ಧಿಯ ಮುಖಾಂತರ ಅದು ಏನಾಗಬೇಕಂತಾರೆ ಬಾಬಾ? ಸಮಾಪ್ತ ಆಗಿಬಿಡಬೇಕು ಅಂತಾರೆ ಬಾಬಾ. ಹೆಂಗೆ ಸಮಾಪ್ತ ಆಗಬೇಕು ಅಂತಂದರೆ ಏನೂ ಇಲ್ಲೇ ಇಲ್ಲ. ಮನ್ಮತ್ ವ ಪರಮತ್ ಕೋ ಸಂಕಲ್ಪ ಸೆ ಟಚ್ ಕರ್ನಾ ಭೀ ಸ್ವಪ್ನ ಮಾತ್ರ ಭೀ ನ ಹೋ. ಬಾಬಾ ಹೇಳ್ತಾರೆ ಮನಮತ ಮತ್ತು ಪರಮತ ಸಂಕಲ್ಪದಿಂದನೂ ಕೂಡ ಏನಾಗಬಾರ್ದಂತೆ? ಟಚ್ ಆಗಬಾರ್ದು, ಸ್ವಪ್ನದಲ್ಲಿನೂ ಬರಬಾರ್ದು. ಅರ್ಥಾತ್ ಅವಿದ್ಯಾ ಹೋ, ಅದು ಅವಿದ್ಯೆ ಆಗಬೇಕು. ಯಾವುದೋ? ಮನ್ಮತ್ ಪರಮತ್. ಸಿರ್ಫ್ ಏಕ್ ಹಿ ಶ್ರೀಮತ್ ಬುದ್ಧಿ ಮೇ ಹೋ. ಬಾಬಾ ಏನು ಹೇಳ್ತಾರೋ ಅದೇ ತಲೆಯಾಗಿ ಬರ್ಬೇಕಂತಾರೆ. ಅವ್ರು ಇವ್ರು ಹೇಳಿದ್ದೇನೋ ತಲೆಯಾಗಿ ಬರುವಂಗಿಲ್ಲ. ಸುನೋ ತೋ ಭೀ ಬಾಪ್ಸೆ ಸುನೋ ತೋ ಭೀ ಬಾಪ್ಸೆ. ಕೇಳೋದೂ ಬಾಬಂದೇ ಕೇಳಬೇಕು.
ಬೋಲೋ ತೋ ಭೀ ಬಾಪ್ ಕಾ, ಮಾತಾಡೋದು ಏನು ಮಾತಾಡಬೇಕು, ಬಾಬಂದೇ ಮಾತಾಡಬೇಕು. ಸೋಚೋ ತೋ ಭೀ ಬಾಪ್ ಕಿ, ವಿಚಾರ ಮಾಡಿದ್ರೆ ಯಾರ ಬಗ್ಗೆ ವಿಚಾರ ಮಾಡಬೇಕು, ಬಾಬನ ಬಗ್ಗೆನೇ ಮಾತಾಡಬೇಕು. ಬಾಪ್ ಕಿ ಬಾತೆ ಸೋಚೋ, ಕರೋ ತೋ ಭೀ ಬಾಪ್ ಕೆ ಸುನಾಯೇ ಹುಯೇ ಶ್ರೇಷ್ಠ ಕರ್ಮ ಕರೋ, ಮಾಡೋದನ್ನೇ ಏನು ಮಾಡಬೇಕು, ಬಾಬಾ ಏನು ಹೇಳಿದಾರೋ ಅದನ್ನೇ, ಆ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು. ಇಸ್ಕೋ ಕಹಾ ಜಾತಾ ಹೇ ಬಾಪ್ ಕೆ ರೆಗಾರ್ಡ್ ಕಾ ರೆಕಾರ್ಡ್. ಬಾಬಾ ಹೇಳ್ತಾರೆ, ಇದಕ್ಕೇನು ಹೇಳ್ತಾರೆ, ಗೌರವ ಕೊಡೋದು ಅಂತ ಹೇಳ್ತಾರೆ ಬಾಬಾ. ಐಸೆ ಚೆಕ್ ಕರೋ ಕಿ ಪೆಹಲಿ ಬಾತ್ ಮೇ ರೆಕಾರ್ಡ್ ಫಸ್ಟ್ ಕ್ಲಾಸ್ ರಹಾ ಹೇ ವಾ ಸೆಕೆಂಡ್ ಕ್ಲಾಸ್ ಹೇ. ಚೆಕ್ ಮಾಡಿಕೊಡ್ರಿ, ಮೊದಲೇ ಮಾತಿನಲ್ಲಿ ರೆಕಾರ್ಡ್ ಫಸ್ಟ್ ಕ್ಲಾಸ್ ಇದೆಯೋ ಅಥವಾ ಸೆಕೆಂಡ್ ಕ್ಲಾಸ್ ಇದೆಯೋ, ಅಖಂಡ ರಹಾ ಹೇ ವಾ ಖಂಡಿತ್ ಹುವಾ ಹೇ. ಆವಾಗವಾಗ ಫಾಲೋ ಮಾಡೋದು, ಆವಾಗವಾಗ ಬಿಡೋದು ಮಾಡ್ತೀರಿ ನೀವು. ರೆಕಾರ್ಡ್ ಹಲ್ಚಲ್ ಮೇ ರಹಾ ಹೇ, ಲಕೀರ್ ಸದಾ ಸೀधी ರಹಿ ಹೇ ವಾ ಟೇಡಿ ಬಾಕಿ ಭೀ ರಹಿ ಹೇ. ಬಾಬಾರವ್ರದ್ದು ಏನು ರೆಗಾರ್ಡ್ ಕೊಡೋದ್ರಲ್ಲಿ ಲೈನ್ ಸೀದಾ ಇದೆಯೋ ಅಥವಾ ಹಿಂಗೆ ಗೆರೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಿದೆಯೋ ಅಂತ ಕೇಳ್ತಾರೆ ಬಾಬಾ. ದೂಸರಿ ಬಾತ್, ಇಷ್ಟೊತ್ತನ ಯಾರಿಗೆ ರೆಗಾರ್ಡ್ ಕೊಟ್ವಿ, ಬಾಬಾಗೆ ಹೇಗೆ ರೆಗಾರ್ಡ್ ಕೊಡಬೇಕು ಅನ್ನೋದು ಹೇಳಿದ್ರು ಬಾಬಾ ಇಷ್ಟೊತ್ತನ. ಈಗ ಎರಡನೇ ಮಾತು, ಎದಕ್ಕೆ ರೆಗಾರ್ಡ್ ಕೊಡ್ಬೇಕಂತ ಹೇಳಿದ್ರು ಬಾಬಾ. ಎರಡನೇ ರೆಗಾರ್ಡ್ ಯಾರಿಗೆ ಕೊಡಬೇಕು, ಜ್ಞಾನಕ್ಕೆ, ಬಾಬಾನ ಜ್ಞಾನಕ್ಕೆ. ನಾಲೆज का रिगार्ड अर्थात आदि से अभी तक जो भी महावाक्य उच्चारण हुए उन हर महावाक्य में अटल निश्चय हो. ಯಾವಾಗಿಲ್ಲಿ ಬಂದಿರಿ ಅವಾಗಿಂದ ಬಾಬಾರವರ ಮಹಾವಾಕ್ಯಗಳನ್ನು ಏನು ಕೇಳಿದ್ದೀರೋ ಆ ಮಹಾವಾಕ್ಯದಲ್ಲಿ ಅಟಲ್ ನಿಶ್ಚಯ ಇರಬೇಕು ಅಂತಾರೆ ಬಾಬಾ. कैसे होगा, कब होगा, होना तो चाहिए, है तो सत, इस प्रकार के क्वेश्चन उठाना भी अर्थात सूक्ष्म संकल्प के रूप में संशय उठाना. ಹಾಗಾಗ್ತದೆ, ಎಂದಾಗ್ತದೆ, ಯಾವಾಗ ಆಗ್ತದೆ, ಆಗ್ತದೋ ಇಲ್ಲೋ, ಸತ್ಯ ಇದೆ ಇಲ್ಲೋ ಅಂತ ಈ ಥರ ಕ್ವಶನ್ ಮಾಡೋದು ಕೂಡ ಸೂಕ್ಷ್ಮದಲ್ಲಿ ಜ್ಞಾನಕ್ಕೆ ನೀವು ಅಗೌರವ ಕೊಟ್ಟ ಹಾಗೆ ಅಂದಂಗದು ಬಾಬಾ. यह भी ಹೇಳ್ತಾರೆ ಬಾಬಾ, यह भी नॉलेज का डिसरिगार्ड है. ನೀವು ಬಾಬಾ ಜ್ಞಾನಕ್ಕೆ ಏನು ಮಾಡಿದ ಹಾಗೆ, ಅಗೌರವ ತೋರಿಸಿದ ಹಾಗೆ ಅಂತಾರೆ ಬಾಬಾ. आजकल के अल्पकाल के चमत्कार दिखाने वाले अर्थात बाप से वंचित करने वाले, यथार्थ से दूर करने वाले नामधारी महान आत्माएं, उन्हों के लिए भी सत्वचन महाराज कहते हैं. तो सद्गुरु जो महान आत्माओं का भी रचता परमपिता है, उसकी सत्य नॉलेज में क्वेश्चन करना व संकल्प उठाना, यह भी रॉयल रूप का संशय अर्थात डिसरिगार्ड है. ಇವತ್ತು ಏನಾಗ್ತಿದೆ ಅಂತಂದರೆ, ಹೊರಗಡೆ ಇದ್ದಾರೆ ಕೆಲವಷ್ಟು ಸನ್ಯಾಸಿಗಳು, ಗುರುಗಳು, ಅವರು ಇದ್ದಾರಲ್ಲ, ಅವರು ಸ್ವಲ್ಪ ಏನೋ ಚಮತ್ಕಾರ ತೋರಿಸ್ತಾರೆ. ಏನು ಮಾಡ್ತಾರೆ, ಅದರಿಂದ ನೀವು ವಂಚಿತ ಆಗಬೇಡಿ ಅಂತಾರೆ ಬಾಬಾ. ಅವ್ರ ಮಾತುಗಳು ಚಲೋ ಅನ್ನಿಸ್ತವೆ, ಶಾಸ್ತ್ರಗಳನ್ನು ಓದಿರ್ತಾರೆ, ಆ ಶಾಸ್ತ್ರಗಳು, ಮಂತ್ರಗಳು, ಅವರು ಮಾತನಾಡುವ ಶೈಲಿ ನಮಗೇನು ಅನ್ನಿಸ್ತದೆ, ಅದೇ ಕರೆಕ್ಟ್ ಅನ್ನಿಸ್ಬಿಡ್ತೈತಿ. ಅವ್ರು ಹೇಳಿದ್ದೇ ಸತ್ಯ ಅನ್ನಿಸ್ತದೆ. ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಸತ್ಯ ನಾಲೆಜ್ ಮೇ ಕ್ವಶನ್ ಕರ್ನ, ಅವ್ರದ್ದೆಲ್ಲ ಮಾತು ಕೇಳಿ ಬಾಬಾ ಜ್ಞಾನಕ್ಕೆ ಕ್ವಶನ್ ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. ಈ ಥರ ಕ್ವಶನ್ ಮಾಡೋದು ಕೂಡ ಏನಂತಾರೆ ಬಾಬಾ, ಸಂಶಯ ಬರೋದು, ಅರ್ಥಾತ್ डिसरिगार्ड ಮಾಡಿದ ಹಾಗೆ. एक क्वेश्चन होता है स्पष्ट करने के लिए, दूसरा क्वेश्चन होता है सूक्ष्म संशय के आधार से. ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡುವುದರಲ್ಲಿನೂ ಕೂಡ ಎರಡು ವಿಧಿ ಇದೆ. ಏನು ಅಂತಂದರೆ, ಪ್ರಶ್ನೆ ಯಾಕೆ ಮಾಡಬೇಕು ಅಂತಂದರೆ, ಆ ಜ್ಞಾನವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಪ್ರಶ್ನೆ ಮಾಡಿದ ಒಂಥರ ಇರ್ತದೆ. ಇನ್ನೊಂದು ಥರ ಪ್ರಶ್ನೆ ಏನಿರ್ತದೆ, ಅದರಲ್ಲಿ ಸಂಶಯ ಬರ್ತದೆ. संशय बंद प्रश्न ಮಾಡ್ತಾರೆ. संशय के आधार से इसको कहा जाता है डिसरिगार्ड. बाप तो ऐसे कहते हैं लेकिन होना असंभव है. ಬಾಬಾರು ಹೀಗೆ ಹೇಳ್ತಾರೆ, ಅದು ಆಗೋದು ಅಸಂಭವ ಇದೆ, ಮುಷ್ಕಿಲ್ ಹೇ, ಕಷ್ಟ ಇದೆ. ऐसा संकल्प भी
किस खाते में जावेगा? ಈ ಥರ ಸಂಕಲ್ಪನೂ ಯಾವ ಖಾತಾದಲ್ಲಿ ಹೋಗ್ತದಂತಾರೆ ಬಾಬಾ. ಎಲ್ಲಿ ಹೋಗ್ತದೆ? ರಿಗಾರ್ಡ್ನಲ್ಲಿ ಹೋಗ್ತದೋ ಡಿಸ್ರಿಗಾರ್ಡ್ನಲ್ಲಿ ಹೋಗ್ತದೋ ಅಂತ ಕೇಳ್ತಾರೆ ಬಾಬಾ. ಹೇಳ್ತಾರೆ ಬಿಡ್ರಿ ಬಾಬಾ, ಅದೆಲ್ಲ ಆಗ್ತದೇನ್ರಿ ಅಂತ ಹಿಂಗೆ ಅಂದ್ಬಿಟ್ರೆ ರಿಗಾರ್ಡ ಅಂತ ಕೇಳ್ತಾರೆ ಬಾಬಾ. ಅದು ಕೂಡ ಏನಾಗ್ತದೆ? ಅಗೌರವ ತೋರಿಸಿದ ಹಾಗೆ. ತೀಸ್ರಿ ಬಾತ್, ಮೂರನೇದ್ದೇನು? ಒಂದು ಬಾಬಾಗೆ ರಿಗಾರ್ಡ್ ಕೊಡಬೇಕು, ಇನ್ನೊಂದು ಜ್ಞಾನಕ್ಕೆ ರಿಗಾರ್ಡ್ ಕೊಡಬೇಕು, ಮೂರನೇದ್ದು ಏನಂತ ಹೇಳಾರ ಬಾಬಾ? ಸ್ವಯಂಕ ರಿಗಾರ್ಡ್. ನನಗೆ ನಾನು ರಿಗಾರ್ಡ್ ಕೊಡಬೇಕು, ನನಗೆ ನಾನು ಗೌರವ ಕೊಟ್ಕೊಳ್ಬೇಕು. ಅದಕ್ಕೆ ಹೇಳ್ತಾರಲ್ಲ ಆತ್ಮಗೌರವ ಅಂತ. इसमें भी बाप द्वारा इस अलौकिक श्रेष्ठ जीवन व ब्राह्मण जीवन के जो भी टाइटल है वह अनेक गुणों और कर्तव्य के आधार पर जो स्वरूप व स्थिति का गायन है, जैसे स्वदर्शन चक्रधारी. ಪಾಪ ಹೇಳ್ತಾರೆ इसमें भी ಬಾಪ್ ದ್ವಾರ, ಇದರಲ್ಲಿನೂ ಕೂಡ ತಂದೆ ಮುಖಾಂತರ ಈ ಅಲೌಕಿಕ ಶ್ರೇಷ್ಠ ಜೀವನ ಅಥವಾ ಬ್ರಾಹ್ಮಣ ಜೀವನದಲ್ಲಿ ನಮಗೇನು ಟೈಟಲ್ ಸಿಕ್ಕಿದೆ, ಅನೇಕ ಗುಣಗಳ ಟೈಟಲ್ ಕೊಟ್ಟಿದ್ದಾರಲ್ಲ ಬಾಬಾ ನಮಗೆ. ಕರ್ತವ್ಯದ ಆಧಾರದ ಮೇಲೆ, ಸ್ವರೂಪದ ಸ್ಥಿತಿಯ ಆಧಾರದ ಮೇಲೆ ನಮಗೆ ಹೇಗೆ ಸ್ವದರ್ಶನ ಚಕ್ರಧಾರಿಗಳಲ್ಲ ನಾವೆಲ್ಲ. ध्यान स्वरूप, प्रेम स्वरूप, फरिश्तेपन की स्थिति जो बाप ने नॉलेज के आधार पर टाइटल दिए हैं, ऐसे अपने को अनुभव करना व इसी स्थिति में स्थित रहना. ನನಗೆ ನಾನು ಗೌರವ ಕೊಟ್ಕೊಳ್ಬೇಕು ಅಂತಂದರೆ ಬಾಬಾ ನನಗೆ ಏನೇನು ಟೈಟಲ್ ಕೊಟ್ಟಿದ್ದಾರೋ ಆ ಎಲ್ಲ ಟೈಟಲದ ಸ್ವರೂಪದಲ್ಲಿ ನಾನೇನಾಗಬೇಕು? ಸ್ಥಿತ ಆಗಬೇಕು. ಬಾಬಾ ಹೇಳ್ತಾರೆ ಪರಿಸ್ಥಿತಿ ಆಗೋದಷ್ಟೇ ಇಲ್ಲ, ಅದನ್ನೆಲ್ಲ ಏನು ಮಾಡಬೇಕು? ಅನುಭವ ಮಾಡಿಕೊಳ್ಬೇಕು. ಜೋ ಹೂ ವೈಸಾ ಅಪನೇ ಕೋ ಸಮಜ್ಕರ್ ಚಲ್ನಾ. ನಾನು ಏನಿದ್ದೀನಿ, ನನ್ನ ಆತ್ಮ ಶಾಂತ ಸ್ವರೂಪ ಅಂತ ತಿಳ್ಕೊಂಡು ಶಾಂತಿಯಿಂದ ನಡೀತೀನ. ನನ್ನ ಆತ್ಮ ಪ್ರೇಮ್ ಸ್ವರೂಪ ಅಂತ ಹೇಳ್ತಿದ್ದಾರೆ, ನಾನು ಎಲ್ಲರನ್ನ ಪ್ರೇಮ ಮಾಡ್ತೀನಿ. ಈ ಥರ ತಿಳ್ಕೊಂಡು ನಡಿಬೇಕು. ಜೋ ಹೂ ಅರ್ಥಾತ್ ಶ್ರೇಷ್ಠಾತ್ಮ. ನಾನೇನಿದ್ದೀನಿ? ಶ್ರೇಷ್ಠಾತ್ಮ ಅಂತಂದಾಗ ಹೆಂಗಿರ್ಬೇಕು ನಾನು? ಡೈರೆಕ್ಟ್ ಬಾಪ್ ಕಿ ಸಂತಾನ್ ಹೂ. ಇವೆಲ್ಲ ನಮ್ಮ ಟೈಟಲ್ಗಳು. ನಾನೇನು? ಶ್ರೇಷ್ಠಾತ್ಮ, ನಾನು ಪರಮಾತ್ಮನ ಸಂತಾನ್, ಬೇಹದ್ಗೆ ಪ್ರಾಪರ್ಟಿಗೆ ಅಧಿಕಾರಿ ಹೂ. ನಾ ಎದರ ಅಧಿಕಾರಿ ಇದ್ದೀನಿ? ಬೇಹದ್ದಿನ ಆಸ್ತಿಗೆ ಅಧಿಕಾರಿ ಇದ್ದೀನಿ. ಮತ್ತೆ ಹೇಳ್ತಾರೆ ಬಾಬಾ ಮಾಸ್ಟರ್ ಸರ್ವಶಕ್ತಿವಾನ್ ಹೂ. ಇವೆಲ್ಲ ಯಾರ ಟೈಟಲ್ ಇವು? ನಾನು ಆತ್ಮನ ಟೈಟಲ್. ಡೈರೆಕ್ಟ್ ಹೇಳ್ತಾರೆ ಬಾಬಾ ऐसे जो हूँ वैसे समझ कर चलना, इसको कहा जाता है स्वयं का रिगार्ड. ನಾನು ಏನದೀನೋ ಅದನ್ನು ತಿಳ್ಕೊಂಡು ನಡೆಯೋದಕ್ಕೆ ನನಗೆ ನಾನು ಗೌರವ ಕೊಟ್ಟ ಹಾಗೆ. ಇದು ಎಲ್ಲವನ್ನ ಬಿಟ್ಟು ದುಃಖದಲ್ಲಿದ್ದರೆ, ಡಿಪ್ರೆಷನ್ ಹೋದರೆ, ದಿಲ್ ಶಿಕಸ್ತಾದರೆ ಏನು ಮಾಡ್ದಂಗಾಯ್ತು? ನನಗೆ ನಾನೇ ಅಗೌರವ ಕೊಟ್ಕೊಂಡು ಹಾಗೆ ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ ಬಾಬಾ ಮೈ ತೋ ಕಮ್ಜೋರ್ ಹೂँ, ಮೇರಿ ಹಿಮ್ಮತ್ ನಹಿ ಹೇ. ನಾನು ಭಾಳ ವೀಕ್ ಅದೀನಿ, ನನಗಷ್ಟು ಧೈರ್ಯ ಇಲ್ಲ, ಶಕ್ತಿ ಇಲ್ಲ. ಬಾಪ್ ಕೇತೆ ಹೇ ಲೇಕಿನ್ ಮೈ ನಹಿ ಬನ್ ಸಕ್ತಿ. ಬಾಬಾ ಹೇಳ್ತಾರೆ ಹಂಗಿದಿ ಹಿಂಗಿದಿ, ಆದರೆ ನನಗೆ ಮಾಡೋಕ್ಕಾಗ್ತಿಲ್ಲ. ಬಾಬಾ ಹೇಳ್ತಾರೆ ಮೇರಾ ಡ್ರಾಮಾ ಮೇ ಪಾಠ ಹಿ ಪೀಛೆ ಕಾ ಹೈ. ನನ್ನ ಪಾತ್ರ ನಾಟಕದಲ್ಲಿ ಹಿಂದಿದೆ. ಜಿತನಾ ಹೈ ಉತನಾ ಹಿ ಅಚ್ಚಾ ಹೈ. ನನಗೆ ಎಷ್ಟು ಸಿಕ್ಕದ ಅಷ್ಟು ಚಲೋ ಅದ. ಆಯ್ತು ಬಿಡ್ರಿ, ನಾವೇನು ಪ್ರಜೆಗಳೊಳಗೆ ಬರ್ತೀವಿ, ನಾವೇನೋ ದಾಸಿ ಆಗ್ತೀವಿ. ಈ ಥರ ಬೇಡ ಅಂತಾರೆ ಬಾಬಾ. ಐಸೆ ಸ್ವಯಂ ಸೆ ದಿಲ್ ಶಿಕಸ್ತ್ ಹೋನಾ ಯಹ ಭೀ ಸ್ವಯಂ ಕಾ ಡಿಸ್ರಿಗಾರ್ಡ್ ಹೇ. ನಿಮಗೆ ನೀವೇ ಏನು ಮಾಡ್ಕೊಂಡು ಹಾಗೆ? ಅಗೌರವ ಕೊಟ್ಕೊಂಡು ಹಾಗೆ ಅಂತ ಹೇಳ್ತಾರೆ ಬಾಬಾ. ಯಹ ಭೀ ಚೆಕ್ ಕರೋ ಕಿ ಸ್ವಯಂ ಕೆ ರಿಗಾರ್ಡ್ ಕಾ ರೆಕಾರ್ಡ್ ಕ್ಯಾ ರಹಾ. ನನಗೆ ನಾನು ಎಷ್ಟು ಮಹತ್ವ ಕೊಟ್ಕೊಳ್ತಾ ಇದ್ದೀನಿ, ನನಗೆ ನಾನು ಎಷ್ಟು ಗೌರವ ಕೊಟ್ಕೊಳ್ತಾ ಇದ್ದೀನಿ. ಫಸ್ಟ್ ಏನಿತ್ತು? ಬಾಬಾ ಗೌರವ ಕೊಡಬೇಕು,
ಸೆಕೆಂಡ್ ಯಾರಿಗೆ ಗೌರವ ಕೊಡಬೇಕು? ಬಾಬಾನ ಜ್ಞಾನಕ್ಕೆ ಗೌರವ ಕೊಡಬೇಕು. ಥರ್ಡ್ ಯಾವುದಿತ್ತು? ಸ್ವಯಂಗೆ ಗೌರವ ಕೊಡೋದು. ಫೋರ್ತ್ ಯಾರು? ಎಲ್ಲ ಆತ್ಮಗಳಿಗೆ ನನ್ನ ಸಂಬಂಧ ಸಂಪರ್ಕದು ಬ್ರಾಹ್ಮಣ ಆಗಿರ್ಬೋದು, अन्य आत्मಗಳಾಗಿರ್ಬೋದು, ಅವ್ರಿಗೆ ಹೆಂಗೆ ರಿಗಾರ್ಡ್ ಕೊಡಬೇಕು? इसका अर्थ है हर आत्मा को, चाहे ब्राह्मण हो चाहे अज्ञानी आत्मा हो, लेकिन हर आत्मा के प्रति श्रेष्ठ भावना अर्थात ऊंचे उठाने की व आगे बढ़ाने की भावना हो. ಎಂಥದೇ ಆತ್ಮ ಇರಲದು, ಅಜ್ಞಾನಿ ಇರ್ಬೋದು, ಬ್ರಾಹ್ಮಣ ಆತ್ಮ ಇರ್ಬೋದು, ಅದು ಶ್ರೇಷ್ಠ ಇರ್ಬೋದು, ಕನಿಷ್ಠ ಇರ್ಬೋದು. ಆದರೆ ನಮ್ಮೊಳಗಡೆ ಏನಿರಬೇಕು? ಆತ್ಮಗಳ ಪ್ರತಿಯಾಗಿ ಶ್ರೇಷ್ಠ ಭಾವನೆ ಇರಬೇಕು. ಯಾಕೆ ಅಂತಂದರೆ ಅವರ ಪ್ರತಿಯೊಂದು ಆತ್ಮನನ್ನು ಏನು ಮಾಡಬೇಕಾಗಿದೆ? ಮುಂದೆ ತಗೊಂಡು ಬರಬೇಕಾಗಿದೆ, ಎತ್ಕೋಬೇಕಾಗ್ಯದಲ್ಲ. ಅದಕ್ಕೆ ಅದೇ ಭಾವನಾ, ಬಢಾನೆ ಕಿ ಭಾವನಾ ಹೋ, ವಿಶ್ವ ಕಲ್ಯಾಣ ಕಿ ಕಾಮನಾ ಹೋ. ನಾವೆಲ್ಲ ಯಾರು? ವಿಶ್ವ ಕಲ್ಯಾಣಿ ಆತ್ಮಗಳು ಅಂತಂದಾಗ ಎಲ್ಲರಿಗೂ ಶ್ರೇಷ್ಠ ಭಾವನೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. विश्व कल्याण की कामना हो, इसी धारणा से हर आत्मा से संपर्क में आना, यह है रिगार्ड रखना. ಪ್ರತಿಯೊಂದು ಆತ್ಮಗೂ ಏನು ಮಾಡಬೇಕು ನಾವು? ಶುಭ ಭಾವನಾ, ಶುಭ ಕಾಮನೆಗಳನ್ನು ಇಟ್ಕೊಳ್ತಾ ಹೋದರೆ ಅದು ಏನು ಮಾಡಿದ ಹಾಗೆ? गौरव ಕೊಟ್ಟ ಹಾಗೆ. सदा आत्मा के गुणों व विशेषताओं को देखना, यह भी रिगार्ड देना. ನಾವೇನು ಮಾಡ್ತೀವಿ? ಬಾಬಾ ಹೇಳ್ತಾರೆ ಪ್ರತಿಯೊಂದು ಆತ್ಮನಲ್ಲಿ ವಿಶೇಷ ಗುಣಗಳು ಇದ್ದೇ ಇರ್ತವೆ, ಅದನ್ನು ಮಾತ್ರ ನೀವು ನೋಡ್ತಾ ಹೋಗಿ. ಆಗ ನೀವು ಅವ್ರಿಗೆ ರೆಗಾರ್ಡ್ ಕೊಟ್ಟ ಹಾಗೆ. ಅವಗುಣಕ್ಕೋ ದೇಖ್ತೆ ಹುವೆ ನ ದೇಖನ, ಕಾಣಿಸ್ತಾವೆ, ಎಲ್ಲರಲ್ಲಿನೂ ಅವಗುಣನೂ ಕಾಣಿಸ್ತವೆ, ಆದರೆ ನೋಡದ ಹಾಗೆ ಇರಬೇಕು. ಉಸ್ಸೆ ಭಿ ऊंचा अपनी शुभ वृत्ति से व शुभ चिंतक स्थिति से अन्य के अवगुण को भी परिवर्तन करना, इसको कहा जाता है आत्मा का आत्मा प्रति रिगार्ड. ಬಾಬಾ ಹೇಳ್ತಾರೆ ಅವಗುಣಗಳನ್ನು ನೋಡಿದ್ರೂ ನೋಡದ ಹಾಗೆ ಇದ್ದು ಶ್ರೇಷ್ಠಾತಿ ಶ್ರೇಷ್ಠ ಶುಭ ವೃತ್ತಿಯಿಂದ, ಶುಭ ಚಿಂತಕ ಸ್ಥಿತಿಯಿಂದ ಅನ್ಯ ಅವಗುಣಗಳನ್ನು ಪರಿವರ್ತನೆ ಮಾಡ್ತಿದ್ರೆ ಅದಕ್ಕೆ ಹೇಳಲಾಗ್ತದೆ ಆತ್ಮನಿಗೆ ಗೌರವ ಕೊಡುವುದು. ಗೌರವ ಕೊಡುವುದು ಅಂದ್ರೇನು? ನಾನಾತ್ಮ ಇನ್ನೊಂದು ಆತ್ಮನಿಗೆ ಗೌರವ ಕೊಡುವುದು ಅಂದರೆ ಸುಮ್ಮನೆ ನಮಸ್ಕಾರ ಮಾಡೋದಲ್ಲ, ವಿಷ್ ಹೇಳೋದಲ್ಲ. ಅಂತರಾಳದಲ್ಲಿ ಏನಿರಬೇಕು? ಆತ್ಮನ ಪ್ರತಿ ಏನಿರಬೇಕು? ಶುಭ ಭಾವನಾ, ಅದಕ್ಕೆ ಗೌರವ ಕೊಡೋದು ಅಂತ ಹೇಳ್ತಾರೆ. ಸದಾ ಅಪನೇ ಸ್ಮೃತಿ ಕಿ ಸಮರ್ಥಿ ದ್ವಾರ, ಯಾವಾಗಲೂ ತನ್ನ ಸ್ಮೃತಿ ಏನು? ನಾನಾತ್ಮ ಶ್ರೇಷ್ಠ ಆತ್ಮ, ನಾನಾತ್ಮ, ಈ ಸ್ಮೃತಿ ಸಮರ್ಥಿ ಮುಖಾಂತರ ಅನ್ಯಾತ್ಮಗಳಿಗೆ ನಾವೇನು ಮಾಡಬೇಕಾಗ್ತದೆ? ಸಹಯೋಗ ಬನನ, ಯಹ ಹೇ ರಿಗಾರ್ಡ್. ಇನ್ನೊಂದು ಮಾತು ಹೇಳ್ತಾರೆ ಬಾಬಾ, ವಿಶೇಷತೆಯನ್ನು ನೋಡೋದು, ಶುಭ ಭಾವನಾ ಇಡೋದು, ಶುಭ ಕಾಮನಾ ಮಾಡೋದರ ಜೊತೆಗೆ ಆತ್ಮಗಳಿಗೆ ನಾವು ಸಹಯೋಗ ಕೊಡೋದನ್ನು ಏನು ಮಾಡಿದ ಹಾಗೆ? ರಿಗಾರ್ಡ್ ಕೊಟ್ಟ ಹಾಗೆ. ಸದಾ ಪಹಲೆ ಆಪ್ಕಾ ಮಂತ್ರ ಸಂಕಲ್ಪ ಅವ್ರ ಕರ್ಮ ಮೇಲಾನ. ಬ್ರಹ್ಮ ಬಾಬಾ ಅದೇ ಮಾಡಿದ್ರಲ್ಲ, ಬಚ್ಚೆ ಪೆಹಲೆ. ಅದಕ್ಕೆ ನೀವು ಕೂಡ ಏನು ಮಾಡಬೇಕು? ಮೊದಲು ನೀವು ಅನ್ನೋ ಮಂತ್ರನ, ಮೊದಲು ತಾವು ಅನ್ನೋ ಮಂತ್ರವನ್ನು ಸಂಕಲ್ಪ ಮತ್ತು ಕರ್ಮದಲ್ಲಿ ತಗೊಂಡು ಬರಬೇಕು. किसी की भी कमजोरी व अवगुण को अपनी कमजोरी व अवगुण समझ वर्णन करने के बजाय व फैलाने के बजाय समाना और परिवर्तन करना, यह है रिगार्ड. ಏನೇ ಕಾಣಿಸಿದ್ರು ಅವಗುಣಗಳನ್ನು ಅವನ ವರ್ಣನೆ ಮಾಡದೇ ಅದನ್ನೇನು ಮಾಡಬೇಕು? ಸಮಾವೇಶ ಮಾಡಿಕೊಂಡು ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಹೋದರೆ ಅದಕ್ಕೆ ನೀವು ರಿಗಾರ್ಡ್ ಕೊಟ್ಟ ಹಾಗೆ. किसी की भी कमजोरी की बड़ी बात को छोटा करना, पहाड़ को राई बनाना चाहिए, ना कि राई को पहाड़ बनाना है. ಏನೇ ಆಗ್ತಿರ್ತಾವೆ, ಸಣ್ಣ ಪುಟ್ಟ ನಡೀತಿರ್ತವೆ, ಅದನ್ನು ದೊಡ್ಡದು ಮಾಡದೇ ಚಿಕ್ಕದನ್ನಾಗಿ ಮಾಡಿ, ಅದು ದೊಡ್ಡದಿದ್ರೂ ಕೂಡ ಅದನ್ನೇನು ಮಾಡಬೇಕು? ಹುಲ್ಲಿನ ಥರ ಮಾಡಬೇಕು. ಆದರೆ ಹುಲ್ಲಿದ್ದು ದೊಡ್ಡದು ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. ಇಸ್ಕೋ ಕಹಾ ಜಾತಾ ಹೈ ರಿಗಾರ್ಡ್.
दिल शिकस्त को शक्तिवान बनाना, संग के रंग में नहीं आना, सदा उमंग उल्लास में लाना, इसको कहा जाता है ರಿಗಾರ್ಡ್. ಮತ್ತೆ ಹೇಳ್ತಾರೆ ಬಾಬಾ, ದಿಲ್ ಶಿಕಸ್ತ್ ಆಗಬಾರ್ದು, ಶಕ್ತಿವಾನ್ ಆಗಬೇಕು. ಅವರ ಸಂಘದಲ್ಲಿ ನೀವು ಹೋಗಬಾರ್ದು. ಸದಾ ಉಮಂಗ್ ಉಲ್ಲಾಸದಲ್ಲಿ ಏನು ಮಾಡ್ಬೇಕಂತಾರೆ ಬಾಬಾ, ಅವರನ್ನು ತಗೊಂಡು ಬರಬೇಕು. ಅದಕ್ಕೆ ಹೇಳ್ತಾರೆ ರಿಗಾರ್ಡ್. ऐसे इस चौथी बात में भी चेक करो कि इसमें भी कितनी मार्क्स है. ಇಲ್ಲೆಷ್ಟು ಮಾರ್ಕ್ಸ್ ಇದಾವೆ ನಿಮಗೆ? ಪ್ರತಿಯೊಬ್ಬರಿಗೂ ರಿಗಾರ್ಡ್ ಕೊಡ್ತೀರಾ? ಪ್ರತಿಯೊಬ್ಬರಿಗೂ ಶುಭ ಭಾವನಾ ಶುಭ ಕಾಮನೆ ಕೊಡ್ತೀರಾ? समझा कैसे रिगार्ड देना है? ऐसे चारों ही बातों में रिगार्ड अच्छा रखने वाले, ಈ ನಾಲ್ಕು ಮಾತಿನ ಮೇಲೆ ಯಾರು ಗೌರವ ಕೊಡ್ತಾರೋ, विश्व की आत्माओं द्वारा रिगार्ड लेने के पात्र बनते हैं. ಇಷ್ಟೆಲ್ಲ ನೀವು ಮಾಡಿದರೆ ಇಡೀ ವಿಶ್ವವೇ ನಿಮ್ಮನ್ನೇನು ಮಾಡ್ತದೆ? ಗೌರವ ಕೊಡ್ತದೆ. ಅರ್ಥಾತ್ अब विश्व कल्याणकारी रूप में और भविष्य विश्व महाराजन के रूप में और मध्य में श्रेष्ठ पूज्य के रूप में प्रसिद्ध होते हैं. ಇಷ್ಟೆಲ್ಲ ನೀವು ಎಲ್ಲರಿಗೂ ರಿಗಾರ್ಡ್ ಕೊಟ್ಟರೆ ವಿಶ್ವ ಕಲ್ಯಾಣ ರೂಪದಲ್ಲಿ, ಭವಿಷ್ಯ ವಿಶ್ವ ಮಹಾರಾಜನ ರೂಪದಲ್ಲಿ, ಮಧ್ಯದಲ್ಲಿ ಪೂಜ್ಯ ರೂಪದಲ್ಲಿ ಏನಾಗ್ತೀರಾ? ಪ್ರಸಿದ್ಧಿ ಆಗ್ತೀರಾ. विश्व महाराजन बनने के लिए रिगार्ड भी ऐसा बनाओ. रिगार्ड रखना अर्थात ಬಾಬಾ ಹೇಳ್ತಾರೆ, ವಿಶ್ವ ಮಹಾರಾಜನ್ ಆಗುವುದಕ್ಕಾಗಿ ರೆಕಾರ್ಡ್ ಇಷ್ಟು ಮಾಡಬೇಕಲ್ಲ ನೀವು. ರೆಗಾರ್ಡ್ ರಖನಾ ಅಂದ್ರೇನು? ಗೌರವ ಕೊಡೋದಂದ್ರೇನು? ಗೌರವ ತಗೊಳ್ಳೋದು. ದೇನಾ ಲೇನಾ ಹೋ ಜಾತಾ ಹೇ, ಏಕ್ ದೇನಾ और 10 ಪಾನ. ಒಂದು ಕೊಟ್ಟರೆ ನಿಮಗೆ 10 ಸಿಗ್ತದೆ. ಸಹಜ ಹುವಾನ? ಎಷ್ಟು ಸಹಜ ಆಯ್ತಲ್ಲ. अच्छा, ऐसे सदा बाप को फॉलो करने वाले, आज्ञाकारी, वफादार, फरमान वरदार, सदा महादानी वरदानी अर्थात विश्व कल्याणकारी, हर आत्मा को रिगार्ड दे आगे बढ़ाने वाले, सदा शुभ चिंतक आत्माओं को बाप दादा का याद प्यार और नमस्ते. अच्छा, ओम शांति.